ರಾಜ್ಯ ಸರ್ಕಾರ ಬೀಸದೊಣ್ಣೆಯಿಂದ ತಪ್ಪಿಸುವುದಕ್ಕೆ ಈ ಅಕ್ರಮವಾಗಿ ವಾಸಿಸ್ತಾ ಇದ್ದವ್ರಿಗೂ ಕೂಡ ಮನೆ ಭಾಗ್ಯವನ್ನು ಕರುಣಿಸುವುದಾಗಿ ರಾಜಾರೋಷವಾಗಿ ಹೇಳ್ತು. ಬಟ್ 8-10 ದಿನ ಆದರೂ ಕೂಡ ಇವತ್ತಿಗೂ ಅಕ್ರಮವಾಸಿಗಳಿಗೆ ಮನೆ ಕಳೆದುಕೊಂಡವರಿಗೆ ಗೃಹ ಭಾಗ್ಯ ಸಿಗ್ತಾ ಇಲ್ಲ. ಫಟಾಫಟ್ ಅಂಥೇಳಿ ಮನೆ ಅಂಥೇಳಿ ಸರ್ಕಾರ ಹೇಳಿತ್ತು, ಈಗ ಮೆತ್ತಗಾಗ್ಬಿಟ್ಟಿದೆ. ಇನ್ನೂ 2 ದಿನಗಳ ಕಾಲ ನಿರಾಶ್ರಿತರಿಗೆ ಮನೆ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಸದ್ಯ ಅರ್ಹ ಫಲಾನುಭವಿಗಳ ದಾಖಲೆಗಳ ವೆರಿಫಿಕೇಶನ್ ಪ್ರಕ್ರಿಯೆ ನಡೀತಾ ಇದೆ. ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ದಾಖಲೆಗಳ ಪರಿಶೀಲನೆ ಮಾಡ್ತಿದೆ. ದಾಖಲಾತಿಗಳಿಗೂ ಸರಿ ಇವೆ ಅಂದ್ರಷ್ಟೇ ಅಂಥವರಿಗೆ ಮನೆ ವಿತರಣೆಗೆ ಪ್ಲಾನ್ ಆಗಿದೆ. 26ರಿಂದ 28 ಕುಟುಂಬಕ್ಕೆ ಮನೆ ಕೊಡೋದಕ್ಕೆ ಮೊದಲ ಹಂತದಲ್ಲಿ ಪ್ಲಾನ್ ಆಗಿದೆ. ಎಲ್ಲ ಅಂದುಕೊಂಡಂತಾಗ್ಬಿಟ್ಟಿದ್ರೆ, ಸರ್ಕಾರದ ಜೋಶ್ ನೋಡ್ಬಿಟ್ರೆ ಜನವರಿ 1ಕ್ಕೆ ಹೊಸ ವರ್ಷಕ್ಕೆ ಮನೆ ಸಿಕ್ಕಿಬಿಡುತ್ತೆ ಅನ್ನುವಂತಹ ವಿಶ್ವಾಸ ಇತ್ತು. ಬಟ್ ಕೃಷ್ಣ ಬೈರೇಗೌಡರು ಫಾರಿನ್ಗೆ ಹೋಗಿದ್ರು, ಅದಾದಮೇಲೆ ವೆರಿಫಿಕೇಷನ್ನು ಅದು ಇದು ಅಂಥೇಳಿ ಇವತ್ತಿಗೆ ಬಂದು ನಿಂತಿದೆ. ಕೋಗಿಲು ಬಳಿ ಏನು ಒತ್ತುವರಿ ಮಾಡಿ ಮನೆಗಳು ನಿರ್ಮಿಸ್ಕೊಂಡಿದ್ದಂಥವ್ರದ್ದು ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆ ಮಾಡುವಂಥ ವಿಷಯದಲ್ಲಿ ಅದು ವಸತಿ ಇಲಾಖೆಯವರು, ಕಂದಾಯ ಇಲಾಖೆಯವರು, BBMP ಅವರು ಮತ್ತು ಪೊಲೀಸರು ಎಲ್ಲರೂ ಕೂಡ ಮಾನದಂಡಗಳ ಪ್ರಕಾರ ಯಾರು ಅರ್ಹರಿದ್ದಾರೆ ಅನ್ನೋದನ್ನು ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ಇನ್ನೂ ಕೂಡ ನಡೆದಿದೆ. ಪರಿಶೀಲನೆ ಮುಗಿದ ನಂತರ ನಾವು ಮೊದಲನೇ ಪಟ್ಟಿ ಪೂರ್ತಿ ಪರಿಶೀಲನೆ ಮಾಡೋದಕ್ಕೆ ಸಮಯ ಆಗುತ್ತೆ. ಆದರೆ ಮೊದಲನೇ ಪಟ್ಟಿಯನ್ನು ಆದಷ್ಟು ಬೇಗ ಕೆಲವರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆಗೆ ಮಾಡಿಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನೂ ಪರಿಶೀಲನೆ ನಡೆದಿದೆ. ಒಂದು ಹಂತದ ಪರಿಶೀಲನೆ ಆಗಿದೆ. ಅದಾದಮೇಲೆ ಪೊಲೀಸು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಷ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡೋಕ್ಕಾಗಲ್ಲ. ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಅಂದರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಅವ್ರು ಲೋಕಲ್ ಆಗಿರಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆಯವ್ರಿದ್ರೆ ಯಾವ ಕಾರಣಕ್ಕೆ ಕೊಡಲ್ಲ. ಆಚೆಯವ್ರಿಗೆ ಯಾವ ಕಾರಣಕ್ಕೆ ಕೊಡಲ್ಲ. ನಾವು ಲೋಕಲ್ ಆಗಿರೋಗು ಕರ್ನಾಟಕದವ್ರು ಇರಬೇಕು. ಈಗ 1 lakh ಹೌಸಿಂಗ್ ಸ್ಕೀಮ್ಗೆ ನಾವು ಮನೆ ಕೊಡಬೇಕಾದ್ರೆ ಅವ್ರು 5 ವರ್ಷ ಇಲ್ಲಿ ವಾಸ ಮಾಡಿರಬೇಕು, ಬೆಂಗಳೂರು ಸಿಟಿಯವರು. ಅಂಥವ್ರನ್ನೇ ನಾವು ಕೊಡೋಕ್ಕಾಗೋದು. 5 ವರ್ಷ ಅವ್ರು ಯಾರು ವಾಸ ಆಗಿರ್ತಾರೆ ಅದಕ್ಕೆ ತಡ ಆಗ್ತಾ ಇರೋದು. ಆ ಕಾರಣಕ್ಕೇ ತಡ ಆಗ್ತಾ ಇರೋದು. ಈಗ ಎಲ್ಲರದು ಡಾಕ್ಯುಮೆಂಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಬೆಂಗಳೂರಿನಲ್ಲಿ ವಾಸಿಸ್ತಾ ಇರುವಂತಹ ಬಹುತೇಕರ ಕನಸು ಒಂದು ಸಣ್ಣದೊಂದು ಜಾಗ ತಗೊಬೇಕು, ನಮ್ಮದೇ ಆದಂತಹ ಸೂರು ಮಾಡ್ಕೊಬೇಕು ಅಂಥೇಳಿ. ಇದನ್ನೇ ಭೂಗಳ್ಳರು ಬಂಡವಾಳ ಮಾಡಿಕೊಂಡಿರೋದು ಕೋಗಿಲು ಲೇಔಟ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಅಕ್ರಮ ಭೂಗಳ್ಳರ ಈ ಕಳ್ಳಾಟ, ಈ ಕರಾಳ ಇತಿಹಾಸದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ, ಹೇಗೆ ವಂಚಿಸಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ಬಹುದಾ ಅಂಥೇಳಿ? ಖಂಡಿತ ಪ್ರೇಮ, ಇದು ಏನು ಕೋಗಿಲು ಬಡಾವಣೆ ಅಥವಾ ಕೋಗಿಲು ಲೇಔಟು, ಕೋಗಿಲು ಗ್ರಾಮ ಅನ್ನೋದೇನಿದೆ, ಈ ಗ್ರಾಮದಲ್ಲಿ ನಿನ್ನೆ ಮೊನ್ನೆಯಿಂದ ಈ ರೀತಿ ಭೂಮಾಫಿಯಾ ನಡೀತಿಲ್ಲ. ಅಕ್ರಮವಾಗಿ ಅಂದರೆ ಸರ್ಕಾರಿ ಜಾಗಗಳನ್ನು ಶೆಡ್ಗಳು ಹಾಕ್ಕೊಡ್ತೀವಿ, ಸರ್ಕಾರಿ ಜಾಗದಲ್ಲಿ ಸೈಟ್ಗಳನ್ನ ಮಾಡಿದ್ದೀವಿ ಅಂತ ಹೇಳಿ ಅದು ನಮ್ಮದೇ ಜಾಗ ಅಂತ ನಂಬಿಸಿ, ಅಂದರೆ ಮಧ್ಯಮ ವರ್ಗದವರು, ಬಡತನದಲ್ಲಿರೋರಂತೂ ಇಲ್ಲಿ ಬಂದು ಬೆಂಗಳೂರಲ್ಲಿ ಜೀವನ ಕಟ್ಕೊಂಡು ಅಷ್ಟೋ ದುಡ್ಕೊಂಡು ಪ್ರತಿನಿತ್ಯ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ನೋವಂಥವ್ರಿಗೆ ನಿಮಗೆ ಕಡಿಮೆ ಬೆಲೆಯಲ್ಲಿ ಬೆಂಗಳೂರು ಒಳಭಾಗದಲ್ಲೇ ಸೈಟ್ ಸಿಗ್ತಿದೆ, ಬನ್ನಿ ಕೊಡ್ತೀವಿ ಅಂತ ಯಾಮಾರಿಸುವಂತಹ ಘಟನೆಗಳು ಈ ಹಿಂದೆಂದನೂ ನಡ್ಕೊಂಡು ಬಂದಿದೆ, ಈಗಲೂ ಕೂಡ ನಡೀತಾನೆ ಇದೆ. ಇದು ಭೂಮಾಫಿಯಾ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಿಂದೆ 2004ರಲ್ಲಿ ಇದೇ ಕೋಗಿಲು ಗ್ರಾಮದಲ್ಲಿ ಸರ್ವೆ ನಂಬರ್ 100ರಲ್ಲಿ ಇದು ನಮ್ಮದೇ ಜಾಗ ಅಂತ ಶ್ರೀನಿವಾಸ್ ಅನ್ನೋ ವ್ಯಕ್ತಿ, ಕೃಷ್ಣಪ್ಪ ಅನ್ನೋರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಈ ಜಾಗ, ಇದನ್ನು ನಾನು ತೆಗೆದುಕೊಂಡು ಸೈಟ್ ಮಾಡಿ ಮಾರಾಟ ಮಾಡ್ತಿದ್ದೀನಿ ಅಂತ ಅದನ್ನು ಸರ್ಕಾರಿ ನೋಂದಣಿ ಅಧಿಕಾರಿ ಕಚೇರಿಗಳ ಮೂಲಕವೇ ಏನು ಚಾಪಕ್ಕಾಗದ ಸ್ಟಾಂಪ್ ಪೇಪರ್ ಮೂಲಕನೇ 2.5 ಲಕ್ಷ 3 ಲಕ್ಷಕ್ಕೆ ಈ ಥರ ರಿಜಿಸ್ಟ್ರು ಮಾಡಿಕೊಟ್ಟು, ಅಂದರೆ ಸೈಟ್ಗಳನ್ನ ಮಾಡಿದ್ದೀನಿ ಅಂತ ರಿಜಿಸ್ಟ್ರು ಮಾಡಿಕೊಟ್ಟು ಇದು ನಿಮ್ಮದು ಜಾಗ ಅಂತ ಮಾರಾಟ ಮಾಡಿರುವಂಥದ್ದು. ಆ ಮಾರಾಟ ಮಾಡ್ಕೊಂಡು ತಗೊಂಡವರು 2-3 ವರ್ಷ ಆದಮೇಲೆ ನಾವು ಇನ್ನೂ ಆಗ್ತಾನೆ ದುಡ್ಡನ್ನು 2-3 ಲಕ್ಷ ಹೊಂದಿಸಿ ಮನೆ ಸೈಟ್ ತೊಗೊಂಡಿದ್ದೀವಿ, ಇನ್ನೊಂದು 5 ವರ್ಷ ಆದಮೇಲೆ ಮನೆ ಕಟ್ಕೊಳ್ಳೋಣ ಅಂತ ಕಾಯ್ತಿರೋರಿಗೆ ಬಿಗ್ ಶಾಕ್. ಅಂದರೆ ಬೇರೆಯವ್ರು ಯಾರೋ ಬಂದ್ಬಿಟ್ಟು ಈ ಜಾಗ ನಮ್ಮದು ಅಂತ ಹೇಳೋದು. ಮತ್ತೊಮ್ಮೆ ಇನ್ನೊಂದು ಸಲ ಇದು ಸರ್ಕಾರಿ ಜಾಗ. ಈ ಸಂಬಂಧ 2006-7ರಲ್ಲೇ
ಆಗ ಚಿಕ್ಕಜಾಲ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಕೂಗ್ಲು ಸೇರ್ಕೋತಿತ್ತು. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ಆಗ ಏನು ಮಾರಾಟ ಮಾಡಿದ್ದ ಶ್ರೀನಿವಾಸ್ ಅನ್ನೋ ವ್ಯಕ್ತಿನ ಕರೆಸಿ, ಇಲ್ಲ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಕಾಂಪ್ರೂ ಕೂಡ ಆಗಿರ್ತಾರೆ. ಆದರೆ ಈ ರೀತಿ ಮಾತುಕತೆ ನಡೆದು ಕೇವಲ 2 ವರ್ಷಕ್ಕೆ ಆ ಶ್ರೀನಿವಾಸ್ ಅನ್ನೋ ವ್ಯಕ್ತಿ ಕೂಡ ಸೋತೋಗ್ತಾನೆ. ಈಗ ಇವರು ಏನು ಕೋಗ್ಲು ಬಡಾವಣೆಯಲ್ಲಿ ಈ ರೀತಿ ಅಕ್ರಮ ವಲಸಿಗರ ಮನೆಗಳ ಶೆಡ್ಗಳನ್ನ ಹೊಡಿತಿದ್ದಾರೆ ಅಂತ ತಿಳಿದು ನಾವು ಅದೇ ಜಾಗದಲ್ಲಿ ಅದೇ ಸುತ್ತಮುತ್ತ ಅದೇ ಬಂಡೆ ಸುತ್ತಮುತ್ತ ಜಾಗವನ್ನು ಕೊಂಡ್ಕೊಂಡಿದ್ವಿ. ರಿಜಿಸ್ಟ್ರು ಕೂಡ ಆಗಿದೆ, ಮತ್ತು ಕಂದಾಯನೂ ಕಟ್ಟಿದ್ದೀವಿ. ನಾವು 22 ವರ್ಷದಿಂದನೇ ತಗೊಂಡಿದ್ವಿ, ನಾವು ಮೋಸ ಹೋಗಿದ್ದೀವಿ, ನಮ್ಗೆ ಯಾರು ನ್ಯಾಯ ಕೊಡ್ತಾರೆ ಅಂತ ತಮ್ಮ ಅಳಲನ್ನ ತೊಡ್ಕೊತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಇವಾಗ ಮೋಸ ಯಾವ ರೀತಿನಲ್ಲಿ ಮಾಡಿದ್ರು ಅಂತಕ್ಕಂಥದ್ದು ಒಂದೊಂದೇ ಬಯಲಾಗ್ತಾ ಇದೆ. ಆದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಯಾವುದೇ ಒಂದು ಜಾಗ ನಿಮ್ಮ ಹೆಸರಿನಲ್ಲಿದ್ದು ನಿಮ್ಮ ಹೆಸರಿನಲ್ಲೇ ಕಂದಾಯ ಕಟ್ಟಿಸ್ಕೊಂಡಿದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ಅದು ನಿಮ್ಮದೇ ಜಾಗ ಅಂತ ಆಗುತ್ತೆ.